ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ 16547 ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಈ ಟ್ರೈನ್ ಏನಿದೆಯಲ್ಲ, ಮುಂಚೆ ಈ ಟ್ರೈನ್ ಓಡ್ತಾ ಇದ್ದಿದ್ದು ಸ್ಪೆಷಲ್ ಫೇರ್ ಕ್ಯಾಟಗರಿಲಿ ಓಡ್ತಾ ಇದ್ದಿದ್ದು. ಆಗ ಈ ಟ್ರೈನ್ ನಂಬರ್ ಬಂದಿದ್ದೆ 06545 ಅಂತ ಓಡ್ತಾ ಇತ್ತು. ಆಮೇಲೆ ಇದು ಡಿಸೆಂಬರ್ 2025ಅಲ್ಲಿ ಈ ಟ್ರೈನ ಸ್ಪೆಷಲ್ ಸರ್ವಿಸಸ್ಸಲ್ಲಿ ಬೇಡ, ಪರ್ಮನೆಂಟ್ ಆಗಿ ಟ್ರೈನ ಓಡಿಸೋಣ ಅಂತೇಳಿ ಆಗ ಟ್ರೈನ್ ನಂಬರ್ ಬಂದಿದ್ದೆ 16547 ಆಗಿ ಟ್ರೈನ್ ನಂಬರ್ ಅಲಾಟ್ ಆಯಿತು. ಆಮೇಲೆ ಇದು ರೀಸೆಂಟಾಗಿ ಮೇ 2026ಅಲ್ಲಿ ಈ ಟ್ರೈನ್ನ ICF ಇಂದ LHBಗೆ ಅಪ್ಗ್ರೇಡ್ ಕೂಡ ಸಹ ಆಗಿದೆ. ಪರ್ಮನೆಂಟ್ ಆಯಿತು, ICF ಇಂದ LHBಗೆ ಅಪ್ಗ್ರೇಡ್ ಕೂಡ ಸಹ ಆಯಿತು. ಎಲ್ಲ ಆದಮೇಲೆ ನಾವೊಂದು ಜರ್ನಿ ಮಾಡ್ದಲ್ಲೇ ಇರೋಕ್ಕಾಗ್ತದ, ಅದಕ್ಕೋಸ್ಕರ ನಾನೊಂದು ಜರ್ನಿ ತೊಗೊಂಬಂದಿದ್ದೀನಿ. ಅದು ಯಶವಂತಪುರ ಜಂಕ್ಷನಿಂದ. ಅದರ ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು ಜನರಲ್ ಕ್ಲಾಸಲ್ಲಿ. ಇವಾಗ ನಾನು ಬಂದಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 5ಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 5-4 ಮಧ್ಯದಲ್ಲಿದ್ದೀನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 4 ಡಿಪಾರ್ಟ್ ಆಗ್ತಿದೆ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ಸು ವಯಾ ಚಳ್ಳಕೆರೆ ಚಿತ್ರದುರ್ಗ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 5ಅಲ್ಲಿ ನಿಂತಿದೆ ಯಶವಂತಪುರ ಪುಡುಚೇರಿ ಎಕ್ಸ್ಪ್ರೆಸ್ಸು, ವೀಕ್ಲಿ ಎಕ್ಸ್ಪ್ರೆಸ್ಸು. ಮತ್ತು ಟ್ರೈನ್ ರೆಕ್ಷರಿಂಗ್ ಮಾಡುತ್ತಾ KSR ಬೆಂಗಳೂರು ಗಾಂಧಿಧಾಮ್ ಎಕ್ಸ್ಪ್ರೆಸ್ ಜೊತೆಗೆ. ಮತ್ತು ಇದು ಸಿಂಧನೂರು ಎಕ್ಸ್ಪ್ರೆಸ್ ಏನಿದೆಯಲ್ಲ, ಇದೇ ಟ್ರೈನು ರೇಕ್ ಶೇರಿಂಗ್ ಕೂಡ ಮಾಡುತ್ತೆ ನಮ್ಮ ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್ ಜೊತೆಗೆ. ನೋಡಿ, ಪ್ಲ್ಯಾಟ್ಫಾರ್ಮ್ ನಂಬರ್ 4 ಈಗ ನಮ್ಮ ಟ್ರೈನ ಶಂಟ್ ಮಾಡ್ತಾಯಿದ್ದಾರೆ ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್ಸು. ಸಿಂಧನೂರು ಎಕ್ಸ್ಪ್ರೆಸ್ ಹೋಗಿದ ತಕ್ಷಣ ನಮ್ಮ ಟ್ರೈನ ಶಂಟ್ ಮಾಡ್ತಾಯಿದ್ದಾರೆ. ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಯಾವುದೋ ಟ್ರೈನ್ ಅರೈವಲ್ ಕೂಡ ಆಗ್ತಿದೆ. ಯಶವಂತಪುರ ಹುಬ್ಬಳ್ಳಿ ಜನಶತಾಬ್ದಿ ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಎಂಟ್ರ್ ಆಗ್ತಿದೆ. ಇದು ಟೈಮಿಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ, ಇದು ಎವ್ರಿ ಡೇ ನೈಟ್ 9 ಗಂಟೆ 30 ನಿಮಿಷಕ್ಕೆ ಬಿಡುತ್ತೆ ಯಶವಂತಪುರನ. ನೆಕ್ಸ್ಟ್ ಡೇ ಬೆಳಗ್ಗೆ 11 ಗಂಟೆ 30 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ ವಿಜಯಪುರ. ಟೋಟಲ್ ಈ ಟ್ರೈನ್ ಏನಿದೆಯಲ್ಲ 14 ಅವರ್ಸ್ 14 ಅವರ್ಸ್ ತೊಗೊಳುತ್ತೆ ಬೆಂಗಳೂರಿಂದ ವಿಜಯಪುರಗೆ ಹೋಗೋಕ್ಕೆ. ಮತ್ತು ರೂಟ್ ಬಗ್ಗೆನೇ ಹೇಳಬೇಕು ಅಂದರೆ, ಇದು ಯಶವಂತಪುರನ ಬಿಟ್ಟು ಯಶವಂತಪುರ, ತುಮಕೂರು, ತಿಪಟೂರು, ಅರಸೀಕೆರೆಯಿಂದ ಕಡೂರು, ಬೀರೂರು, ಚಿಕ್ಕಜಾಜೂರಿಂದ ಹೋಗುತ್ತೆ ದಾವಣಗೆರೆಗೆ. ದಾವಣಗೆರೆಯಿಂದ ಕೊಟ್ಟೂರು, ಹರಪನಹಳ್ಳಿ, ಹಗರಿಬೊಮ್ಮನಹಳ್ಳಿಯಿಂದ ಹೋಗುತ್ತೆ ಹೊಸಪೇಟೆಯಿಂದ ಲೋಕಲ್ ರಿವರ್ಸಲ್ ಮಾಡಿಕೊಂಡು ಸೀದಾ ಹೋಗುತ್ತೆ ಕೊಪ್ಪಳ, ಗದಗ, ಬಾಗಲಕೋಟೆ, ಆಲಮಟ್ಟಿಯಿಂದ ಹೋಗುತ್ತೆ, ರೀಚ್ ಆಗುತ್ತೆ ವಿಜಯಪುರಗೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ನಮ್ಮ ವಿಜಯಪುರ ರೈಲ್ವೆ ಸ್ಟೇಷನ್ಗೆ. ಮತ್ತು ನೋಡಿ, ನೀವು ನೀರಿನ ಬಾಟ್ಲು ತೊಗೊಂಡಿದ್ದೀನಿ 14 ರೂಪಾಯಿ. ರೈಲ್ವೆ ಸ್ಟೇಷನಲ್ಲಿ 14 ರೂಪಾಯಿಗೆ ನೀವು ನೀರಿನ ಬಾಟ್ಲು ತೊಗೊಬೇಕು. ಇವತ್ತಿನ ನಮ್ಮ ಲೋಕೋಮೋಟಿವ್ ಬಂದ್ಬಿಟ್ಟು ಕಲ್ಯಾಣ್ ಶೆಡ್ಡಿಂದ WDG4 ಕೊಟ್ಟಿದ್ದಾರೆ ಗುರು, ಆಫ್ ಲಿಂಕು. ಈ ಜನರಲ್ ಕ್ಲಾಸಿಂದು ಕಂಡೀಷನ್ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಮತ್ತು ನೋಡ್ಬೋದು ಎದುರುಗಡೆ ಇಲ್ಲಿ ಮಿರರ್ ನೋಡಲಿಕ್ಕೆ ಸಿಗುತ್ತೆ. ಮಿರರ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಮತ್ತು ಬೇಸಿನ್ ಬರ್ತಿದೆ ಗುರು, ನೀರು ಕೂಡ ಸಹ ಅವೈಲಬಲ್ ಇದೆ. ಮತ್ತು ಇಲ್ಲೊಂದು ಫೈರ್ ಎಸ್ಟಿಂಗ್ವಿಷರ್ ಇಡಬೇಕಾಯ್ತು, ಆದರೆ ಫೈರ್ ಎಸ್ಟಿಂಗ್ವಿಷರ್ ಕೊಟ್ಟಿಲ್ಲ. ಮತ್ತು ಇಲ್ಲಿ ಡಸ್ಟ್ಬಿನ್ ಕೂಡ ಸಹ ಅವೈಲಬಲ್ ಇದೆ, ಇಲ್ಲೊಂದು ಮತ್ತು ಇಲ್ಲೊಂದು, ಮತ್ತು 2 ಇಂಡಿಯನ್ ಸ್ಟೈಲ್ ವಾಶ್ರೂಮ್ಸು. ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಎಂಟ್ರ್ ಆಗ್ತಿದೆ ಬೆಳಗಾವಿ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ 20653. ನಿಮಿಷ ಡಿಲೇಯಿಂದ ನಾವು ಈಗ ಡಿಪಾರ್ಟ್ ಆಗ್ತಿದ್ದೀವಿ ಯಶವಂತಪುರ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 4ಇಂದ.
ಇವಾಗ ನಮ್ಮ ವಿಜಯಪುರ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ತುಮಕೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 10 ಗಂಟೆ 17 ನಿಮಿಷಕ್ಕೆ. ಈಗ ನಮ್ಮ ಟ್ರೈನ್ ಬಂದೈತ್ರಿ 10 ಗಂಟೆ 20 ನಿಮಿಷ, ಅಂದರೆ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇನ್ನೂರ 44 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಹೊಸದುರ್ಗ ರೋಡ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯರಾತ್ರಿ 12 ಗಂಟೆ 44 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಮಧ್ಯರಾತ್ರಿ 1 ಗಂಟೆ 24 ನಿಮಿಷ, ಅಂದರೆ 40 ಮಿನಿಟ್ಸ್ ಡಿಲೇಯಿಂದ ನಮ್ಮ ಟ್ರೈನು ಬಂದಿದೆ ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನ್. ಪ್ಲಾಟ್ಫಾರ್ಮ್ ನಂಬರ್ 2ಗೆ ಅನ್ಕೊತೀನಿ. ಮುನ್ನೂರ 20 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ದಾವಣಗೆರೆಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯರಾತ್ರಿ 1 ಗಂಟೆ 45 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 2 ಗಂಟೆ 30 ನಿಮಿಷ, ಅಂದರೆ 45 ಮಿನಿಟ್ಸ್ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರಾಗಿದೆ ದಾವಣಗೆರೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ ಬೋರ್ಡಿಂಗ್ ಇದ್ದಾರೆ ಗುರು, ಮತ್ತು ಡಿ ಬೋರ್ಡಿಂಗ್ ಕೂಡ ಸಹ ಆಗಿದೆ ನಮ್ಮ ಟ್ರೈನಿಂದ. ವಿಜಯಪುರ ಇವಾಗ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಕೊಟ್ಟೂರು ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯರಾತ್ರಿ 3 ಗಂಟೆ 10 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 3 ಗಂಟೆ 50 ನಿಮಿಷ. 1 ನಿಮಿಷ ಹಾಲ್ಟ್ ಇರೋದು. ಅಲ್ಲಿ ಟ್ರೈನ್ ಕೂಡ ಡಿಪಾರ್ಟ್ ಕೂಡ 1 ನಿಮಿಷ ಹಾಲ್ಟ್ ಇದ್ದಿದ್ದು ಗುರು ಕೊಟ್ಟೂರಲ್ಲಿ. ಎಷ್ಟು ಜನ ಪ್ಯಾಸೆಂಜರ್ಸ್ ಇಲ್ಲಿ ಡಿಬೋರ್ಡ್ ಮಾಡಿದ್ದಾರೆ ಕೊಟ್ಟೂರು ರೈಲ್ವೆ ಸ್ಟೇಷನ್.
में चलकर गाड़ी संख्या 7, 6, 5, 1, 1 ಸೊ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಹೊಸಪೇಟೆ ಜಂಕ್ಷನ್. 465 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಹೊಸಪೇಟೆ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗಿನ ಜಾವ 5 ಗಂಟೆ 50 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದಿದ್ರಿ ಈಗ 6 ಗಂಟೆ 1 ನಿಮಿಷ, ಅಂದರೆ 11 ನಿಮಿಷ ಡಿಲೇ ಅಂತ ಬಂದಿದ್ದೀವಿ. ಮತ್ತು 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋನ ರಿವರ್ಸಲ್ ಆಗುತ್ತೆ. ನಾವು ಇಷ್ಟೇ ತನಕ ಬಂದಿದ್ದೀವಿ ಈ ಕಡೆ, ವಾಪಸ್ ನಾವು ಇದೇ ಡೈರೆಕ್ಷನ್ ಹೋಗೋದ್ರಿಂದ ನಮ್ಮ ಟ್ರೈನಲ್ಲಿ ಲೋಕೋನ ರಿವರ್ಸಲ್ ಆಗ್ತದೆ. ನಮ್ಮ ಟ್ರೈನಲ್ಲಿ ಆಲ್ಮೋಸ್ಟ್ ಒಂದು 60% ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡಿದ್ದಾರೆ ಗುರು. ಹೊಸಪೇಟೆ ಜಂಕ್ಷನಲ್ಲಿ ನೋಡ್ಬೋದು ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ನಿಂತಿದೆ ಹೊಸಪೇಟೆ ಜಂಕ್ಷನಲ್ಲಿ. ಹೊಸಪೇಟೆ ಜಂಕ್ಷನ್ ಯಾಕಂತಾರೆ ಅಂದರೆ ಹುಬ್ಳಿ ಗುಂತಕಲ್ ಮೇನ್ ಲೈನಲ್ಲಿ ಒಂದು ಲೈನ್ ಹೋಗಿದೆ, ಈಗ ನಾವು ಬಂದ್ವಲ್ಲ ಅದು ಕೊಟ್ಟೂರು ದಾವಣಗೆರೆಯಲ್ಲಿ, ಅದಕ್ಕೆ ನಮ್ಮ ಹೊಸಪೇಟೆನ ಜಂಕ್ಷನ್ ಅಂತ ಕರೀತಾರೆ. ಮತ್ತು ಬನ್ನಿ ನಮ್ಮ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಟ್ರೈನ್ ಏನಿದೆಯಲ್ಲ ಟೋಟಲ್ 7 ಜನರಲ್ ಕ್ಲಾಸು, 7 ಸ್ಲೀಪರ್ ಕ್ಲಾಸು, 2 ಥರ್ಡ್ AC ಜೊತೆ ಓಡುತ್ತೆ. ನೀವೇನೋ ಎಂಟು ಜರ್ನಿ ಮಾಡ್ತೀರಾ ಅಂದರೆ ನಂತರ ಬೆಂಗಳೂರಿಂದ ವಿಜಯಪುರಗೆ ಜನರಲ್ ಟ್ರಾವೆಲ್ ಮಾಡ್ತೀರಾ ಅಂದರೆ 245 ರೂಪಾಯಿ, ಸ್ಲೀಪರಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ 420 ರೂಪಾಯಿ, ಥರ್ಡ್ AC ಟ್ರಾವೆಲ್ ಮಾಡ್ತೀರಾ ಅಂದರೆ 1105 ರೂಪಾಯಿ. ಇದು ICFಲ್ಲಿ ಓಡಬೇಕಾದ್ರೆ ಇದರಲ್ಲಿ ಟ್ರೈನಲ್ಲಿ ಇದ್ದಿದ್ದು ಜನರಲ್ಲು ಬರೀ 5 ಜನರಲ್ಲು, 4 ಸ್ಲೀಪರು ಮತ್ತು ಒಂದೊಂದು ಥರ್ಡ್ AC ಇತ್ತು. LHB ಅಪ್ಗ್ರೇಡ್ ಆದಮೇಲೆ ಕೋಚಸ್ನ ಜಾಸ್ತಿ ಮಾಡಿದ್ದಾರೆ. 5 ಸ್ಲೀಪರಲ್ಲಿರೋದನ್ನ 4 ಸ್ಲೀಪರ್ ಇರೋದನ್ನ 2 ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ, ಮತ್ತು 5 ಜನರಲ್ ಇರೋದನ್ನ 2 ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಮತ್ತು AC ಕೋಚಸ್ ಒಂದೇ ಒಂದಿದ್ದು, ಥರ್ಡ್ AC ಮಾತ್ರ ಇದ್ದಿದ್ದು, ಎಕ್ಸ್ಟ್ರಾ ಒಂದು ಥರ್ಡ್ AC ಹಾಕಿ ಎಕ್ಸ್ಟ್ರಾ ಕೋಚ್ ಆ್ಯಡ್ ಮಾಡಿದ್ದಾರೆ. ಅದೇ ಸೆಕೆಂಡ್ AC ಇಲ್ಲ, ಬರೀ ಇರೋದೇ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ, ಬರೀ ಥರ್ಡ್ AC ಕೋಚು. ಪ್ಲಾಟ್ಫಾರ್ಮ್ ನಂಬರ್ 1 ಈಗ ಎಂಟ್ರ್ ಆಗ್ತಿದೆ ಶಾಲಿಮಾರ್ ವಾಸ್ಕೋಡಿ ಗಾಮ ಅಮರಾವತಿ ಎಕ್ಸ್ಪ್ರೆಸ್. ನೋಡಿ ಅಮರಾವತಿ ಎಕ್ಸ್ಪ್ರೆಸ್ ನಮ್ಮ ಟ್ರೈನ ಇಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿದೆ. ಈ ಟ್ರೈನು ನಮ್ಮ ಟ್ರೈನು ಒಂದೇ ರೂಟ್ ಕೊಡು, ಅಪ್ ಟು ಗದಗ್ವರೆಗೂ ಒಂದೇ ರೂಟ್ ಬರುತ್ತೆ. ಅದು ಗದಗಿಂದ ನಾವು ಡೈವರ್ಷನ್ ತೊಗೊತೀವಿ ರೈಟ್ ಸೈಡ್ಗೆ, ಈ ಸ್ಟ್ರೈಟ್ ಹೋಗುತ್ತೆ ಹುಬ್ಬಳ್ಳಿ, ಧಾರವಾಡ, ಲೋಂಡಾ ಮೇಲೆ ಮಡ್ಗಾವ್ಗೆ ಅಂದರೆ ಗೋವಾ. ಮತ್ತು ಜನರಲ್ ನೋಡಿ ಫುಲ್ ಪ್ಯಾಕ್ ಆಗಿದೆ. ಜನರಲ್ ಫುಲ್ ಪ್ಯಾಕ್ ಇದೆ ಗುರು. ಅಮರಾವತಿ ಎಕ್ಸ್ಪ್ರೆಸ್ ಕೋಲ್ಕತ್ತಾದಿಂದ ಬರ್ತಿದೆ ಗಾಡಿ. ಈ ಟ್ರೈನ್ಸ್ಗಳನ್ನೆಲ್ಲ ಕವರ್ ಮಾಡ್ಬೇಕಂತ ತುಂಬ ಆಸೆ ಇದೆ ಗುರು. ಆದಷ್ಟು ಬೇಗ ಕವರ್ ಮಾಡುವ.
493 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಕೊಪ್ಪಳಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗಿನ ಜಾವ 6 ಗಂಟೆ 23 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 7 ಗಂಟೆ 20 ನಿಮಿಷ, ಅಂದರೆ 57 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಿಮಗೆ ಟ್ರೈನಲ್ಲಿ ಬೆಳಿಗ್ಗೆ ಟಿಫನ್ಗೆ ಬರೀ ಇಡ್ಲಿ ವಡೆ ಮಾತ್ರ ನೋಡಲಿಕ್ಕೆ ಸಿಗುತ್ತೆ. ಅದು ಒಂದು ಪ್ಯಾಕೆಟ್ಗೆ 50 ರೂಪಾಯಿ ಅಂತ ಮಾಡ್ತಾ ಇದ್ದಾರೆ. ಮತ್ತು ಈ ಟ್ರೈನಲ್ಲಿ ಎಷ್ಟು ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದ್ದಾರೆ ಮತ್ತು ಬೋರ್ಡಿಂಗ್ ಕೂಡ ಸಹ ನಡೆದಿದೆ ಕೊಪ್ಪಳ ರೈಲ್ವೆ ಸ್ಟೇಷನಲ್ಲಿ. ಒಂದೇ 1 ನಿಮಿಷ ಹಾಲ್ಟ್ ಇದೆ ಗುರು. ಪ್ರಯಾಣಿಕರು ದಯವಿಟ್ಟು ಗಮನಿಸಿ. ರೈಲು ಸಂಖ್ಯೆ 16547 ಯಶವಂತಪುರ್ ಬಿಜಾಪುರ್ ಎಕ್ಸ್ಪ್ರೆಸ್ ಯಶವಂತಪುರದಿಂದ ರವಾನಿಸಿ ಬಿಜಾಪುರ್ಗೆ ಹೋಗುವ ಪ್ಲಾಟ್ಫಾರ್ಮ್ ಸಂಖ್ಯೆ 1 ರಲ್ಲಿ ಆಗಮಿಸಿದೆ. कृपया ध्यान दीजिए गाड़ी संख्या 16547 यशवंतपुर बीजापुर एक्सप्रेस यशवंतपुर से चलकर बीजापुर को जाने वाली प्लेटफॉर्म क्रमांक 1 पर आ चुकी है। ट्रेन नंबर 1 ನಮ್ಮ ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಗದಗ್ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 7 ಗಂಟೆ 18 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 8 ಗಂಟೆ 8 ನಿಮಿಷಕ್ಕೆ, ಅಂದರೆ 50 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ ಗದಗ್ ಜಂಕ್ಷನಲ್ಲಿ. ಮತ್ತು ಗದಗ್ ಜಂಕ್ಷನಲ್ಲೂ ಅಷ್ಟೇ ನಿಮಗೆ ಇಡ್ಲಿ ವಡೆ ಕೂಡ ಸಹ ನೀವು ಇಲ್ಲಿ ಟ್ರೈ ಮಾಡ್ಬೋದು ಪ್ಲ್ಯಾಟ್ಫಾರ್ಮ್ ವೆಂಡರ್ಸ್ ಮುಖಾಂತರ. ನೋಡೋಣ ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಮಾಡಿದ್ದಾರೆ ಗುರು. ಅದು ಬೇರೆ ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ಅಲ್ಲಿ ಹುಬ್ಬಳ್ಳಿ ವಿಜಯಪುರ ಸ್ಪೆಷಲ್ ಟ್ರೈನ್ ಕೂಡ ಸಹ ನಿಂತಿದೆ. ಬನ್ನಿ ತೋರಿಸ್ತೀನಿ. ಅದು LHB ರೇಕ್ ಆಗಿದೆ ಗುರು. ಮತ್ತು ಆ ಟ್ರೈನ್ ರೇಕ್ ಶೇರಿಂಗ್ ಕೂಡ ಮಾಡುತ್ತೆ ನಮ್ಮ ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ ಜೊತೆಗೆ. ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 3 ಅಲ್ಲಿ ವಿಜಯಪುರ ಮಂಗಳೂರು ಹುಬ್ಬಳ್ಳಿ ವಿಜಯಪುರ ಸ್ಪೆಷಲ್ ಟ್ರೈನ್ ನಿಂತಿದೆ. ಆ್ಯಕ್ಚುಲಿ ಈ ಟ್ರೈನ್ ರೇಕ್ ಶೇರಿಂಗ್ ಹೇಳ್ದಂಗೆ ವಿಜಯಪುರ ಮಂಗಳೂರು ಜೊತೆಗೂ ರೇಕ್ ಶೇರಿಂಗ್ ಮಾಡ್ತಿದೆ. ನಂದು ನೆಕ್ಸ್ಟ್ ಕನೆಕ್ಟಿಂಗ್ ಟ್ರೈನ್ ಜರ್ನಿನೇ ಅದು. ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಆ ವಿಡಿಯೋ ನೋಡಿರ್ತೀರ ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ದು. ಅದು ಅಕಸ್ಮಾತ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ಔಟ್ ಮಾಡಿ. ಅದು ಟಿಕೆಟ್ ಅಪ್ಗ್ರೇಡ್ ಆಗಿತ್ತು ಗುರು ಇದರಲ್ಲಿ, ಸ್ಲೀಪರಿಂದ 3rd AC-ಗೆ. ನಮ್ಮ ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್ಸಿಗೆ ಎಂಟ್ರ್ ಆಗಿದೆ ಈಗ ಮಲ್ಲಾಪುರ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 7 ಗಂಟೆ 53 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ 43 ನಿಮಿಷ, ಅಂದರೆ 50 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 ನಿಮಿಷ ಹಾಲ್ಟ್ ಇದೆ ಮಲ್ಲಾಪುರ ರೈಲ್ವೆ ಸ್ಟೇಷನಲ್ಲಿ. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ ಬೋರ್ಡಿಂಗ್ ಇದ್ದಾರೆ ಅವರು. ಮತ್ತು ಡಿಬೋರ್ಡಿಂಗ್ ಏನು ಅಷ್ಟು ನಡೆದಿಲ್ಲ ನಮ್ಮ ಟ್ರೈನಲ್ಲಿ.
ಈಗ ಬನ್ನಿ ನೀಟ್ನೆಸ್ ಬಗ್ಗೆ ಮಾತಾಡೋಣ. ಎದುರುಗಡೆ ನೋಡ್ಬೋದು ಮಿರರ್ ಅಷ್ಟೇ ನೀಟಾಗಿದೆ. ಮತ್ತು ಬೇಸಿನ್ ನೋಡಿ ಉಗಿದು ಎಷ್ಟು ಹೊಸ್ದಾಗಿ ಮಾಡಿಟ್ಟಿದ್ದಾರೆ ಅಂತ. ನೀರಂತೂ ಬರ್ತಿದೆ ಗುರು, ಫುಲ್ ನೀರಂತೂ ಬರ್ತಿದೆ. ಮತ್ತು ನಿಮ್ಗೊಂದು ಡಸ್ಟ್ಬಿನ್ ನೋಡಲಿಕ್ಕೆ ಸಿಗುತ್ತೆ, ನೋಡ್ಬೋದು ನೀಟ್ನೆಸ್ಸು. ನಿಮಗೆ ಯಶವಂತಪುರಲ್ಲಿ ಏನು ತೋರಿಸಿದ್ದು ಅದೇ ಥರ ಇದೆ, ಅಂದರೆ ನೀಟಾಗಿ ಅಷ್ಟು ಇದೆ ಗುರು. ಈಗ ನಾನು ಬಂದಿದ್ದೀನಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ. ಎದುರುಗಡೆ ನೋಡ್ಬೋದು ಮಿರರ್ ಸ್ವಲ್ಪ ಗಲೀಜಾಗಿದೆ. ಮತ್ತು ವಾಟ್ರು ಬರ್ತಿದೆ ಗುರು, ಫುಲ್ ಜರ್ನಿಲೂ ವಾಟ್ರ್ ಅಂತೂ ಬರ್ತಿದೆ. ಮತ್ತು ಲಿಕ್ವಿಡ್ ಸೋಪ್ ಆದರೆ ಲಿಕ್ವಿಡ್ ಇಲ್ಲ. ಮತ್ತು ಕೆಳಗಡೆ ನೋಡಿ ಮ್ಯಾಟ್ ಎಲ್ಲ ಹಾಕಿದ್ದಾರೆ. 2026 ಮ್ಯಾನುಫ್ಯಾಕ್ಚರ್ ಕೋರ್ಸಸ್ ಎಲ್ಲ ಮ್ಯಾಟ್ ಅಂತ ಇರುತ್ತೆ ಗುರು ವಾಶ್ರೂಮಲ್ಲಿ. ಅದು ಜನರಲ್ ಕೋರ್ಸ್ ಆಗಿರ್ಬೋದು, ಸ್ಲಿಪ್ಪರ್ ಆಗಿರ್ಬೋದು, 3rd AC ಆಗಿರ್ಬೋದು. ಮತ್ತು ಕೆಳಗಡೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಜನರಲ್ ಕ್ಲಾಸ್ ವಾಶ್ರೂಮು. ಆರುನೂರ 17 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಬಾದಾಮಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 8 ಗಂಟೆ 37 ನಿಮಿಷ. ಆದರೆ ಬಂದೈತ್ರಿ ಇಲ್ಲಿ 9 ಗಂಟೆ 18 ನಿಮಿಷ, ಅಂದರೆ 41 ಮಿನಿಟ್ಸ್ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಬಾದಾಮಿ ರೈಲ್ವೆ ಸ್ಟೇಷನ್. ನೋಡ್ಬೋದು ಎಷ್ಟು ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಮತ್ತು ಈ ಕಡೆಯೂ ಅಷ್ಟೇ. ಮಸ್ತಾಗಿತ್ತು ಗುರು ಟ್ರೈನ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಅಂತೂ. ಅದು ಬೇರೆ ನಮ್ಮ ಆಫ್ಲೈನ್ ಲಿಂಕ್ ಬೇರೆ ಕೊಟ್ಟಿದ್ರು, ಕಲ್ಯಾಣ್ WDG4 ಡೀಸೆಲ್ ಲೊಕೊಮೋಟಿವ್. ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಬಾಗಲಕೋಟೆಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 9 ಗಂಟೆ 8 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 9 ಗಂಟೆ 48 ನಿಮಿಷ, ಅಂದರೆ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತಾ ಇದ್ದೀನಿ. ವಿಜಯಪುರವರೆಗೂ ಹೋಗ್ತಾಯಿಲ್ಲ, ಸ್ವಲ್ಪ ಕೆಲಸ ಇದೆ ಬಾಗಲಕೋಟೆಗೆ, ಅದಕ್ಕೆ ಅಂತ ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಗುರು ಜರ್ನಿ ಎಕ್ಸ್ಪೀರಿಯೆನ್ಸು. ಮತ್ತು ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ನೀಟಾಗಿದೆ ಗುರು ಜನರಲ್ ಕ್ಲಾಸ್. ಆದರೆ ವಾಶ್ರೂಮ್ ಆಚೆ ಕಡೆ ಇದೆಯಲ್ಲ ಅದು ಸ್ವಲ್ಪ ನೀಟಾಗಿಲ್ಲ, ಯಾಕಂದರೆ ಉಗ್ದು ಗಲೀಜು ಮಾಡಿದರೆ ವಾಶ್ ಬೇಸಿನ್ನು. ಮತ್ತು ವಾಟ್ರು ಕೂಡ ಸಹ ಬರ್ತಿದೆ, ಫುಲ್ ಜರ್ನಿಲಿ ವಾಟ್ರು ಕೂಡ ಅಂತ ಬಂದಿದೆ. ಮತ್ತು ವಾಶ್ರೂಮ್ ಒಳಗಡೆ ಆಗಿರ್ಬೋದು ನೀಟಾಗಿ ಮೇಂಟೈನ್ ಆಗಿದೆ ಜನರಲ್ ಕ್ಲಾಸ್ ವಾಶ್ರೂಮ್. ಮತ್ತು ನಾನು ಟ್ರಾವೆಲ್ ಮಾಡಿದ್ದು ವೀಕೆಂಡು ಶುಕ್ರವಾರ ನೈಟು. ನಿಮ್ಗೆ ಆರಾಮಾಗಿ ಜನರಲಲ್ಲಿ ಸೀಟ್ ಆರಾಮಾಗಿ ನೋಡಲಿಕ್ಕೆ ಸಿಗುತ್ತೆ.
ಮತ್ತು ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್. 2 ನಿಮಿಷ ಆಲ್ಟ್ ಆದಮೇಲೆ ನಮ್ಮ ಟ್ರೈನು ಡಿಪಾರ್ಟ್ ಕೊಡೋಣ ಆಯಿತು. ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ.